ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನಲ್ಲಿ ಒನ್ ಥಿಂಗ್ ಇಸ್ ಕ್ಲಿಯರ್. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟರೆ ಈಗ ಕೊಟ್ಟಿದಲ್ವಾ, ದಿಸ್ ಇಸ್ ಟ್ರಯಲ್ ಬ್ಯಾಲೆನ್ಸ್. ಡೆಬಿಟ್ ಇರುತ್ತಲ್ವಾ, ವಾಟ್ ಎವರ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ ಡೆಬಿಟ್ ಕ್ರೆಡಿಟ್ ಅಕೌಂಟ್ ಕಾಲಮ್ ನಿಮಗೆ ಡೆಬಿಟ್ ಇರೋದು ಇಲ್ಲವಂತ ಎಕ್ಸ್ಪೆನ್ಸಲ್ಲಿ, ಇಲ್ವಂತ ಹೇಳಿದ್ರೆ ಎಕ್ಸ್ಪೆನ್ಸಲ್ಲಿ ಆರ್ ಅಸೆಟ್ಸ್ ಅಂತ ಬರುತ್ತೆ. ಇಲ್ವಂತ ಎರಡೇ ಇರೋದು, ಎಕ್ಸ್ಪೆನ್ಸ್ ಬರಬೇಕಿಲ್ಲ, ಅಸೆಟ್ ಬರಬೇಕು. ಕ್ರೆಡಿಟ್ ಇರೋದು ಎಲ್ಲಿ ಬರಬೇಕಂದ್ರೆ ಇನ್ಕಮ್ ಬರಬೇಕಿಲ್ಲ, ಲಯಬಿಲಿಟಿ ಅದನ್ನು there are two cases. If it is debit side, expense or assets. Debit side ಅಂದರೆ expense ಮತ್ತೆ assets ಇರುತ್ತೆ. Credit side is what? Income and liability. ಅದು ಕ್ಲಿಯರ್ ಆಯ್ತಲ್ಲ ನಿಮಗೆ? ಜಸ್ಟ್ ಬೈಫರ್ಕೇಷನ್ ಮಾಡೋದು ಗೊತ್ತಾಯ್ತು ನಿಮಗೆ. ಈಗ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ನಾನು ಹೇಳಿದ್ದೀನಿ ಲಯಬಿಲಿಟಿ ಇರುತ್ತೆ ಇಲ್ಲ, ಇನ್ಕಮ್ ಇರುತ್ತಲ್ವಾ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, there are two capitals. ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 each, 2 lakh ಇದೆ, 10% ಪ್ರಿಫರೆನ್ಸ್ ಶೇರ್ ಆಫ್ 100 each ಇದೆ ಅಲ್ವಾ. ಎರಡು ಕ್ಯಾಪಿಟಲ್ ಅಲ್ವಾ. ಸೊ ಕ್ಯಾಪಿಟಲ್ ಏನು ಬರುತ್ತೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಅದರಲ್ಲಿ ಈಕ್ವಿಟಿ ಅಂತಿದೆ, ಈಕ್ವಿಟಿ ಅಂದರೆ ಶೇರ್ ಕ್ಯಾಪಿಟಲ್ ಅಂತ ಅರ್ಥ. ಈಕ್ವಿಟಿ ಏನಂದರೆ ಶೇರ್ ಕ್ಯಾಪಿಟಲ್. ಎರಡೇ ಇರೋದು ನಿಮಗೆ, ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್. ತಗೊಳ್ಳಾಗಿದ್ಮೇಲೆ ವರ್ಕಿಂಗ್ ಅಕೌಂಟಲ್ಲಿ ಮೋರ್ ದೆನ್ ಒನ್ ಇದ್ದರೆ ವರ್ಕಿಂಗ್ ಅಕೌಂಟ್ ಮಾಡಬೇಕು. ಮೋರ್ ದೆನ್ ಒನ್ ಇದ್ದರೆ ವರ್ಕಿಂಗ್ ಅಕೌಂಟ್, ಇಲ್ಲ ಅಂದರೆ ಡ್ಯಾನ್ ಮಾಡ್ತೀನಿ. ಈಗ ಮೋರ್ ದೆನ್ ಒನ್ ಇದೆ, ಅದಕ್ಕೆ ಅಕೌಂಟ್ ಅಂದರೆ ಸೊ ಅದರ ಈಕ್ವಿಟಿ ಎಷ್ಟು, ಈಕ್ವಿಟಿ ಅಲ್ವಾ. ಈಕ್ವಿಟಿ ಏನಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ವೇನಪ್ಪ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 2 lakh ಇದೆ ಅಲ್ವಾ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಇದೆ ಅಲ್ವಾ, 10% ಪ್ರಿಫರೆನ್ಸ್ ಶೇರ್ ಎಷ್ಟಿದೆ, 1 lakh ಇದೆ. 1 lakh ಇದೆ ಅಮೌಂಟು. ಟೋಟಲ್ ಎಷ್ಟಾಯಿತು, 3 lakh ಆಯಿತು. ಹಾಗಿದ್ಮೇಲೆ ಈಕ್ವಿಟಿ 3 lakh ಅಲ್ವಾ. ಅದಕ್ಕೆ ನಂಬರ್ ಆಮೇಲೆ ಕೊಡೋಣ, ತೊಂದರೆ ಇಲ್ಲ. ಇಲ್ಲ ಈಗ ಕೊಡೋಣ 1 ಅಂತ ಹೇಳಿ, ತೊಂದರೆ ಇಲ್ಲ. ನೀವು ನಂಬರ್ 1 ಮಾಡಿದ್ರಿ, ಏನು ಡೌಟ್ ಇದೆ ಅದರಲ್ಲಿ? ಶೋರ್ ಆಯ್ತಾ, ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಸೊ ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಇದೆ ಅಲ್ವಾ. ಬಿಲ್ಸ್ ರಿಸೀವಬಲ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ರಿಸೀವಬಲ್ ಅಸೆಟ್ ಆಗಬೇಕಲ್ವಾ. ವಾಟ್ ಎವರ್ ವಿ ಹ್ಯಾವ್, ವಾಟ್ ಎವರ್ ವಿ ರಿಸೀವ್ ಇನ್ ಫ್ಯೂಚರ್, ನಮ್ಮ ಹತ್ರ ಈಗ ಏನಿದೆ ಮುಂದೆ ನಾವೇನು ರಿಸೀವ್ ಮಾಡ್ತೀವಲ್ವಾ ಅದೆಲ್ಲ ಅಸೆಟ್ಸ್. ವಾಟ್ ಎವರ್ ವಿ ಹ್ಯಾವ್ ರೈಟ್ ನಾವು, ನಮ್ಮ ಹತ್ರ ಈಗ ಏನಿದೆ ಮುಂದೆ ಏನು ತಗೊಳ್ತೀವಿ ಅದೆಲ್ಲ ಏನೇಳಿ ಅಸೆಟ್ಸ್ ಆಗ್ತದೆ. ಬಿಲ್ಸ್ ರಿಸೀವ್ ಮುಂದೆ ಬರುತ್ತಲ್ಲ ನಮಗೆ, ಅದು ಬರ್ತಾ ಇದ್ದೀನಿ. ಟ್ರೇಡ್ ರಿಸೀವಬಲ್ ಅಂತೇಳಿ ಅದಕ್ಕೆ ಅವಶ್ಯಕತೆ ಮಾಡ್ತಾ ಇದ್ದೀನಿ. ಟ್ರೇಡ್ ರಿಸೀವಬಲ್ ಅಂತ ಅರ್ಥ. ಏನಂದ್ರೆ ಟ್ರೇಡ್ ರಿಸೀವಬಲ್ ಇದರಲ್ಲಿ ಏನು ಬರುತ್ತೆ, ಬರೋದು ನೋಡಿ ಇಂಪಾರ್ಟೆಂಟ್. ಡೇಟಾಸ್ ಬರ್ತಾರೆ ಮತ್ತೆ ಬಿಲ್ಸ್ ರಿಸೀವ್ ಬರುತ್ತೆ. ಡೇಟಾಸ್ ಮತ್ತೆ ಬಿಲ್ಸ್ ರಿಸೀವ್. ಬಿಲ್ಸ್ ರಿಸೀವ್ ಇದೆಯಲ್ಲ ಅಲ್ಲಿ, ಎಷ್ಟಿದೆ ಬಿಲ್ಸ್ ರಿಸೀವಬಲ್? 30,000. ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಡೆಬಿಟ್ ಇದೆ ಅಲ್ವಾ. ಬಿಲ್ಸ್ ರಿಸೀವಬಲ್ ಎಷ್ಟಿದೆ, 30,000 ಆಯ್ತಲ್ವಾ. 30,000 ಆಯಿತು. ಬಿಲ್ಸ್ ಪೇಯಬಲ್ ಇದೆ ಅಲ್ವಾ, ಕರೆಕ್ಟ್ ಅಲ್ವಾ ಅದು. ಸೊ ಆಗಿದ್ಮೇಲೆ ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಡಿಪ್ರೆಷನ್ ಇದೆ, ಇಂಟ್ಯಾಜಿಬಲ್ ಅಸೆಟ್ಸ್ ಇದೆ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂದರೆ ಟ್ರೇಡ್ ರಿಸೀವಬಲ್. ಯಾವ್ದು ಹೇಳ್ರಿ, ಟ್ರೇಡ್. ಟ್ರೇಡ್ ಪೇಯಬಲ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಲಯಬಿಲಿಟಿ ಇರುತ್ತೆ. ಟ್ರೇಡ್ ಏನಂದ್ರೆ ಟ್ರೇಡ್ ಪೇಯಬಲ್ ಅಲ್ವಾ. ಬಿಲ್ಸ್ ಪೇಯಬಲ್ ಎಷ್ಟಿದೆ, 10,000. ಕರೆಕ್ಟ್ ಆಯಿತು. ನಾನು 1 by 1 ಹೋಗ್ತಾ ಇದ್ದೀನಿ, ಯಾವುದು ಮಿಸ್ ಆಗಿಲ್ಲವಾ. ಈಗ ಕ್ವಶನ್ ನೋಡಿದ್ರೆ ಯಾವುದು ಮಿಸ್ ಆಗಿದೆ ಅಲ್ಲಿ, ಇಲ್ಲ. ನೆಕ್ಸ್ಟು ಸೇಲ್ಸ್ ಇದೆ ಅಲ್ವಾ. ಸೇಲ್ಸ್ ಇದೆ ನೋಡಿ, ಸೇಲ್ಸ್ ಇದೆ. ಸೇಲ್ಸ್ ಎಷ್ಟಿದೆ, 4 lakh ಇದೆ. ಸೇಲ್ಸ್ 4 lakh ಇದೆ. ಅಲ್ಲೆಲ್ಲಾದರೂ ರಿಟರ್ನ್ ಅಂತಿದೆಯಾ, ಇಲ್ಲವಾ. ಹಾಗಾದ್ರೆ ಒಂದೇ ಎಂಟ್ರಿ ಇದೆ. ಸೇಲ್ಸ್ ಎಲ್ಲಿ ಬರುತ್ತೆ, ಇಲ್ಲಲ್ವಾ. ಪ್ರಾಫಿಟ್ ಲಾಸ್ ಅಕೌಂಟ್ ಬರೋದು ನಮಗೆ. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಬರ್ತಲ್ವಾ. ಸೇಲ್ಸ್ ಎಷ್ಟಿದೆ, 4 lakh ಬರ್ತಾ ಇದ್ದೀನಿ. ಡೈರೆಕ್ಟ್ ಬರ್ತೀನಿ ಬಿಕಾಸ್ ಒಂದೇ 1 item ಇದೆ. ನೆಕ್ಸ್ಟು ರಿಸರ್ವ್ ಇದೆ ಅಲ್ವಾ. ರಿಸರ್ವ್ ಅಲ್ವಾ, ರಿಸರ್ವ್ ಅಂದ್ರೆ ಏನು ಬರುತ್ತೆ, ಅದರಲ್ಲಿ ಈಕ್ವಿಟಿ ಅಲ್ವಾ. ಏನಿದೆ ರಿಸರ್ವ್ ಆ್ಯಂಡ್ ಇಲ್ಲೇ ಬರುತ್ತೆ. ಅದಕ್ಕೆ ನಾನು ಹಾಕೊಂಡಿದ್ದೆ ಎಲ್ಲ ಈಕ್ವಿಟಿ ನೋಡ್ರಿ. ಈ ಟಾಪಿಕಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಮತ್ತೆಲ್ಲ ಈಸಿ ಇರುತ್ತೆ. ಯಾವ ಟಫ್ ಅಂತ ಹೇಳ್ರಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಅದಕ್ಕೆ ಭಾರಿ ಕಾನ್ಸೆಪ್ಟ್ ಮಾಡ್ಕೋಬೇಕು. ಸೊ ಈಗ ರಿಸರ್ವ್ ಅಂತ ಕೊಟ್ಟಿದ್ದಾರೆ, ರಿಸರ್ವ್ ಎಷ್ಟಿದೆ, 40,000 ಬರೀತೀನಿ ಅಲ್ವಾ.
ಆಯ್ತಲ್ವಾ ರಿಸರ್ವ್ ಅಕೌಂಟ್. ನೆಕ್ಸ್ಟ್ ಏನಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಇದೆ ಅಲ್ವಾ. ಹೌದಮ್ಮ ಕವಿತೆ ಬರುತ್ತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಅಸೆಟ್ಸ್ ಅಲ್ವಾ. ಹೆಡ್ಡಿಂಗ್ ಏನಿದೆ ಲ್ಯಾಂಡ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಬರಬೇಕಲ್ವಾ. ಬರ್ಕೊಂಡಿಲ್ಲ ಅಲ್ಲಿ ಇದೆ ನೋಡ್ರಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಂತ ಬರ್ಕೊಂಡಿದ್ದು ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಏನಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಡೆಪ್ರಿಷಿಯೇಟ್ ಮಾಡಿದಾರಲ್ಲ ಅದಕ್ಕೆ ಬರ್ಕೊಂಡಿದ್ದಾನೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ 1 lakh ಕರೆಕ್ಟ್ ಆಯಿತು. ನೆಕ್ಸ್ಟ್ ಏನಿದೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಡ್ಜಸ್ಟ್ಮೆಂಟ್ ಇದೆ ವರ್ಕಿಂಗ್ ಬರ್ಕೊಂಡಿದ್ದೀನಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ 50,000 ಇದೆ ಆಯ್ತಲ್ವಾ. ಹೌದೇನಪ್ಪ ಏನು ಡೌಟ್ ಇಲ್ಲ. ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮನೆ ಹೇಳಿದ್ದೀನಿ ನಿಮಗೆ ಹೇಳಿದ್ರು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದರೆ ಕಂಪ್ನಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಟ್ಟಿರ್ತೀವಿ ನಾವು ಗೌರ್ಮೆಂಟಿಗೆ ಅಲ್ವಾ. ಅದ್ರ ಯೂಸು ಕಂಪ್ನಿ ಇರೋರಿಗೂ ಆಗುತ್ತಲ್ವಾ. ಹೌದಲ್ವಾ ಬೆನಿಫಿಟ್ಸ್ ತಗೊಳ್ತಾ ಇರ್ತೀವಿ ನಾವು. ಲಾಂಗ್ ಟರ್ಮ್ ಬೆನಿಫಿಟ್ ತಗೊಂಡ್ರೆ ಅಸೆಟ್ ಬರಬೇಕಲ್ವಾ. ಲ್ಯಾಂಡ್ ಲಾಂಗ್ ಟರ್ಮ್ ಅಲ್ವಾ, ಇದು ಬಿಲ್ಡಿಂಗ್ ಲಾಂಗ್ ಟರ್ಮ್, ಫರ್ನಿಚರ್ ಅದಕ್ಕೆ ಅದು ಅಸೆಟ್ ಬರಿತೀವಿ. ಇದು ಆಗಿಲ್ಲ ಅಸೆಟ್ಸೇ ಅದಕ್ಕೆ ನಾನು ಬರಿತಾ ಇದ್ದೀನಿ. ಅಸೆಟ್ಸ್ ಎಲ್ಲಿದೆ ನೋಡ್ರಿ ನಾನ್ ಕರೆಂಟ್ ಅಸೆಟ್ಸ್ ಅಲ್ವಾ ಇದು ಬರಿತಾ ಇದ್ದೀನಿ. ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಯಾವುದೇ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲೇ ಬರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಲ್ವಾ. ಅಡ್ಜಸ್ಟ್ಮೆಂಟ್ ಏನಿದೆ ಇದಕ್ಕೆ ಹಾಂ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ. ಹೆಂಗಪ್ಪ ಇಂಟ್ಯಾಂಜಿಬಲ್ ಅಸೆಟ್ಸ್ ಬೈ 5%. ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದರಲ್ಲಿ ಹಾಂ ಗುಡ್ವಿಲ್ ಇದೆ ಅಲ್ವಾ. ಹೌದಲ್ವಾ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹೇಳಿ 50,000 ಇದೆ ಬರಲ್ಲ ಇದನ್ನ ಅದಕ್ಕೆ ಅದಕ್ಕೆ ಬಂದಿಲ್ಲ ಗುಡ್ವಿಲ್ ಇದೆ ಅಲ್ವಾ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟಿದೆ 50,000 ಹಾಕೊಂಡಿದ್ದೀನಿ. ಯಾವುದು ಮಿಸ್ ಆಗ್ತಾ ಇಲ್ಲ ಐಟಮ್ಗಳು ಎಲ್ಲ ಹೋಗ್ತಾ ಇದೆ. ನೆಕ್ಸ್ಟು ಪರ್ಚೇಸ್ ಆಫ್ ಹೌದಾ ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇದೆ ಎಲ್ಲಿ ಬರುತ್ತೆ ಇದೆ ಅಲ್ವಾ. ಪರ್ಚೇಸ್ ಆಫ್ ಸೆಕೆಂಡ್ ರೇಟ್ ಎಷ್ಟು ಮಾಡಿದ್ದೀವಿ 80,000 ಕರೆಕ್ಟ್ ಆಯಿತು. ಅದು ಆಯಿತು ಆಯ್ತಲ್ವಾ. ನೆಕ್ಸ್ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರೆ ಏನು ಬಂದಿವೆ ಚೇಂಜಸ್ ಏನು ನೋಡಿರಿ ಇದು ನೋಡ್ರಿ ಚೇಂಜಸ್ ಏನು ನೋಡ್ರಿ ಅಲ್ವಾ. ಓಕೆ ನೋಡಿ ತಗೊಂಡಿದ್ದೀನಿ. ಓಪನಿಂಗ್ ಸ್ಟಾಕ್ ಎಷ್ಟಿದೆ 20,000 ಇದೆ ಹೌದಾ ಆಯ್ತಾ 20 ಅಲ್ವಾ. ಸೊ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಬರುತ್ತೆ Liability. ವರ್ಕಿಂಗ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅದರ್ ಎಕ್ಸ್ಪೆಂಡಿಚರ್ ಯಾವ್ದು ಹೇಳಿ ಅಡ್ವರ್ಟೈಸ್ಮೆಂಟ್ ಅಲ್ವಾ. ಎಷ್ಟಿದೆ 5,000. ನೆಕ್ಸ್ಟ್ ಏನಿದೆ ಸ್ಯಾಲ್ರಿ ಹೇಳ್ರಿ. ಎಂಪ್ಲಾಯ್ ವೆಲ್ಫೇರ್ ಎಕ್ಸ್ಪೆನ್ಸ್ ಅಲ್ವಾ. ಸ್ಯಾಲ್ರಿ ಮತ್ತೆ ಕೊಡ್ತಾ ಇದ್ದಾರೆ ಸ್ಯಾಲ್ರಿ ಲೇಬರ್ ಕೊಡ್ತಾ ಇದ್ದಾರಲ್ವಾ ಅದಕ್ಕೆ ವರ್ಕಿಂಗ್ ಮಾಡ್ತಾ ಇದ್ದೀನಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆಂಡಿಚರ್ ಸ್ಯಾಲ್ರಿ ಎಷ್ಟು ನೋಡಿ 10,000. ಔಟ್ಸ್ಟ್ಯಾಂಡಿಂಗ್ ಇದೆಯಾ ಅಸೆಟ್ಮೆಂಟ್ ಅಲ್ಲಿ ಸ್ಯಾಲ್ರಿ ಆಯ್ತು. ಮತ್ತೇನಿದೆ ಲೇಬರ್ ಇದೆ ಅಲ್ವಾ. ಸ್ಯಾಲ್ರಿ ಲೇಬರ್ ಎಷ್ಟಿದೆ ಮತ್ತೇನಿದೆ ಡಿಸ್ಕೌಂಟ್ ಅಮೌಂಟ್ ಅಲ್ವಲ್ಲ ಎಲ್ಲಿ ಬರ್ತದೋ ಇಲ್ಲಿ ಬರ್ತಲ್ಲ ಅದು ಎಕ್ಸ್ಪೆನ್ಸಿವ್ ಅಲ್ವಾ. ಡಿಸ್ಕೌಂಟ್ ಅಲ್ಲ ಎಷ್ಟಿದೆ 10,000. ಇದು 15 ಅಲ್ವಾ ಇದು ಹಾಕೊಳ್ಳ ಇಲ್ಲಿ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಎಷ್ಟಿದೆ 50,000 ಟೋಟಲ್ ಇದೆ ಕರೆಕ್ಟ್ ಆಯಿತು ಹಾಕೊಂಡಿದ್ದೀನಿ. ನೆಕ್ಸ್ಟು ರೆಂಟ್. ರೆಂಟ್ ಇಲ್ಲ ಅಲ್ವಾ ಅದರ್ ಎಕ್ಸ್ಪೆಂಡಿಚರು ಹೇಳಿದ್ರಿಗೆ ರೆಂಟ್ ಅಂತ ಹೇಳಿ ಎಷ್ಟಿದೆ 10,000. ನೆಕ್ಸ್ಟು ಸ್ಯಾಂಪಲ್ ಬರುತ್ತಲ್ವಾ. ಸ್ಯಾಂಪಲ್ ಎಷ್ಟಿದೆ 4,000. ನೆಕ್ಸ್ಟು ರೆಂಟ್ ರಿಸೀವ್ಡ್ ಅದರ್ ಇನ್ಕಮ್ ಅಲ್ವಾ ಇದು. Yes, sir. ರೆಂಟ್ ರಿಸೀವ್ಡ್ ಮತ್ತೆ ಅದರ್ ಇನ್ಕಮ್ ಇದೆಯಾ ಯಾವುದಿಲ್ಲ ಮುಂದೆ ಇದೆ ರೆಂಟ್ ಬರ್ತೀನಿ ತಗೊಳ್ಳ ಇದೆ ಮೋರ್ ದೆನ್ ಅಂದ್ರೆ ಬೇರೆ ವರ್ಕಿಂಗ್ ನೋಡಿ. ಸೊ ಇದು ರೆಂಟ್ ರಿಸೀವ್ಡ್ ಎಷ್ಟಿದೆ 2,000 ಕರೆಕ್ಟ್ ಆಯಿತು. ನೆಕ್ಸ್ಟು ಗುಡ್ವಿಲ್ ಇದೆ ಇಲ್ಲೇದಲ್ಲ
ಇದಲ್ವಾ ಅದಕ್ಕೆ ಏನು ನೋಡಿದೆ ಏನಿಲ್ಲ ಸರ್. ಗುಡ್ ವಿಲ್ ಇದೆ ಅದು ಬರ್ತಾ ಇದ್ರೆ ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕೆ ಇನ್ನಾಗ ಅಡ್ಜಸ್ಟ್ಮೆಂಟ್ ಇಲ್ವಾ ಗುಡ್ ವಿಲ್ ಎಷ್ಟಿದೆ 2 ಲ್ಯಾಕ್ ಇದೆ ಇನ್ನೊಂದು ಕಾಲ್ ತಗೊಂಡಿರ್ತೀನಿ ಕರೆಕ್ಟ್ ಆಯಿತು. ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅಲ್ವಾ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸು ಎಷ್ಟಿದೆ 2,98,000. ಈಗ ಯಾವ್ದನ್ನ ಐಟಮ್ ಮಿಸ್ ಆಗಿದೆಯಾ ಆಗಿಲ್ಲ ಯಾವ್ದಾಗಿದೆಯಾ ಯಾವ್ದಪ್ಪ ಡಿಫೆನ್ಸರ್ 5,000 ಆಗಿದೆಯಾ ಬರ್ಕೊಂಡಿಲ್ಲ ಅದನ್ನ ಅದು ಭಾರ ಇಲ್ಲ ಬರುತ್ತೆ ಮಿಸ್ ಅದೇ ಮಿಸ್ ಆಯಿತು. ಸೊ ನಾನ್ ಕರೆಂಟ್ ಲಯಬಿಲಿಟಿ ಏನು ಅಂತ ಹೇಳಿದ್ರೆ ಬಾರೋಯಿಂಗ್. ನಾವು ಸಾಲ ತಗೊಂಡಿದ್ರೆ ಡಿಬೆಂಚರ್ ಸಾಲ ಅಂತ ಅರ್ಥ. ಡಿಬೆಂಚರ್ ಹೇಳಿದ್ರೆ ಸಾಲ ತಗೊಂಡಿದ್ದೆ ಲೋನ್ ತಗೊಂಡಿದ್ದೀವಿ. ಸೊ 5% ಡಿಬೆಂಚರ್ ಇದು ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಕೊಡ್ತಾ ಬರ್ತಿದ್ದೀನಿ. ಎಷ್ಟು ಕೊಟ್ಟಿದ್ದಾರೆ 1 ಲ್ಯಾಕ್ ಕರೆಕ್ಟ್ ನಮ್ಮ ಇದು ಹೌದಲ್ವಾ. ಈಗ ಚೆಕ್ ಮಾಡಿ ಯಾವ್ದು ಮಿಸ್ ಇದೆ ನೋಡ್ರಿ ಏನಪ್ಪ ಡೇಟಾಸ್ ಎಷ್ಟಿದೆ 80,000 ಕರೆಕ್ಟ್ ಹಾಸ್ಪಿಟಲ್ವಾ ಟ್ರೇಡ್ ಪೇಬಲ್ ಅಂತೇಳಿ ಡೇಟಾಸ್ ಯಾಕೆ ಅಂದರೆ ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕೆ ವರ್ಕಿಂಗ್ ನಾವು ತಗೊಂಡಿದ್ವಿ. ಡೇಟಾಸ್ಗೆ ಏನಿದೆ ಹೇಳಿ ಅಲ್ಲಿ ಕೊಟ್ಟಿದ್ರೆ ರಿಸರ್ವ್ ಫಾರ್ ಔಟ್ಪುಟ್ ಅಂಡ್ ರಿಸರ್ವ್ ಕೊಟ್ಟಿದ್ದಾರಲ್ವಾ ಅದಕ್ಕೆ ವರ್ಕಿಂಗ್ ನೋಟಿದೆ ಅದು ತಗೊಂಡಿದ್ದೀನಿ. ಬಟ್ ಇದಕ್ಕೆ ಕ್ರೆಡಿಟ್ ಸಿಗಿಲ್ಲ ಅದು ಟ್ರೇಡ್ ಪೇಯಬಲ್ ಕರೆಂಟ್ ಇಲ್ಲಲ್ವಾ ಬರ್ಕೊಂಡಿದ್ದೀನಿ. ಮತ್ತೆ ಅದು ಸಿಗಿದೆ ನೋಡ್ರಿ 1 ಲ್ಯಾಕ್ ಇದು ಚೆಕ್ ಮಾಡಿ ಕರೆಕ್ಟಾಗಿ ಬಿಲ್ಸ್ ಪೇಬಲ್ 10,000 ಇದೆ ಕ್ರೆಡಿಟ್ ಇದೆಯಾ ವರ್ಕಿಂಗ್ ಮಾಡಿ ಸಾರಿ ಬರ್ಕೊಳ್ಳೋಂಗಿಲ್ಲ ವರ್ಕಿಂಗ್ ನೋಡಿ ಬರ್ಕೊಳ್ಳಿ ಸಿಗೋಲ್ಲ ಅವರಿಗೆ ಇಲ್ಲ ಸರಿ ಎಲ್ಲ ಪ್ಲೇಸ್ ಆಗಲ್ಲ ಇದು ವರ್ಕಿಂಗ್ ಮಾಡಿ ಹಾಕೋಬೇಕಲ್ಲ ಹೆಂಗೆ ಬರ್ಕೊಳ್ತೀನಿ ಎರಡು ಸೇರಿ ಬೇಕಾದ್ರೆ ಬಿಲ್ಸ್ ಪೇಬಲ್ ಮತ್ತೆ ಕ್ರೆಡಿಟ್ ಬಿಲ್ಸ್ ಪೇಬಲ್ ಮತ್ತೆ ಕ್ರೆಡಿಟ್ ಎಷ್ಟು ಬಿಲ್ಸ್ ಪೇಬಲ್ 10K ಪ್ಲಸ್ 1 ಲ್ಯಾಕ್ ಅಲ್ಲಿಗೆ 1,05,000 ವರ್ಕಿಂಗ್ ಮಾಡೋದು ಬದಲಾಗಿ ನೀವು ಟ್ರೇಡ್ ಪೇಬಲ್ ಅಂತೇಳಿ ಅಲ್ವಾ ನಾನು ಪ್ಲೇಸ್ನ ಬರ್ಕೊಂಡಿಲ್ಲ. ನೆಕ್ಸ್ಟು ಯಾವ್ದು ಮಿಸ್ ಆಗ್ಬಾರ್ದು ಶೋರ್ ಯಾವ್ದು ಮಿಸ್ ಆಗಿಲ್ವಲ್ಲ ಮಿಸ್ ಆದರೆ ರಾಗ ಮಾಡುತ್ತೆ ಅದಕ್ಕೆ ಏನು ಬಿಲ್ಸ್ ರಿಸೀವ್ ಟ್ರೇಡ್ ರಿಸೀವ್ ತಗೊಂಡಿದ್ದಾರೆ ಟ್ರೇಡ್ ರಿಸೀವ್ ಇದೆಯಲ್ಲ ಬಿಲ್ಸ್ ರಿಸೀವ್ ಯಾವ್ದು ಮಿಸ್ ಆಗಿಲ್ವಲ್ಲ ಅಡ್ಜಸ್ಟ್ಮೆಂಟ್ ಮಾಡೋಣ ಅದು ಬೇಕಾಗಿಲ್ಲ ಆಮೇಲೆ ಇಲ್ಲೇ ಮಿಸ್ ಆಗಿದೆ ಡ್ರೈವರ್ಸಲ್ಲಿ ಇಲ್ಲ ಮಿಸ್ ಆದ ಆಗುತ್ತೆ ಅದಕ್ಕೆ ಅವಾಗ ಅಷ್ಟು ಕಂಪೇರ್ ಮಾಡಬೇಕು. ಇದು ಪಾಸ್ ಆದ ಅಂಶ ನಿಮಗೆ ಎಲ್ಲ ಅಂತ ಹೇಳಿ ಈಗ ಅಡ್ಜಸ್ಟ್ಮೆಂಟ್ ಮಾಡೋಣ. ಅಡ್ಜಸ್ಟ್ಮೆಂಟ್ ಅಂದರೆ ಡಬಲ್ ಎಂಟ್ರಿ ಅಂತ ಅರ್ಥ. ಅಡ್ಜಸ್ಟ್ಮೆಂಟ್ ಅಂದರೆ ಡಬಲ್ ಎಂಟ್ರಿ 2 ಸಲ ಎಂಟ್ರಿ ಆಗಬೇಕು ಆ ಅಮೌಂಟ್ 2 ಸಲ ಎಂಟ್ರಿ ಆಗಬೇಕು. ಅಮೌಂಟ್ ಶುಡ್ ಬಿ ಡಬಲ್ ಎಂಟ್ರಿ. ಈಗ ನೋಡೋಣ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಕ್ಲೋಸಿಂಗ್ ಸ್ಟಾಕ್ ಫಾರ್ ವ್ಯಾಲ್ಯೂ ರೂಪೀಸ್ 50,000 1 ಎಂಟ್ರಿ ಆಗ್ತದೆ ನೋಡಿ. ಓಪನಿಂಗ್ ಸ್ಟಾಕ್ ಇದೆ ಲೆಸ್ ಅಲ್ವಾ ಕ್ಲೋಸಿಂಗ್ ಸ್ಟಾಕ್ ಕರೆಕ್ಟ್ ನಮ್ಮ ಇದು ಎಷ್ಟು ಕ್ಲೋಸಿಂಗ್ ಸ್ಟಾಕ್ 50,000 20,000 ಅಂದರೆ 50 ಲೆಸ್ ಮಾಡಿ ಏನು ಬರುತ್ತೆ 30,000 ಬರುತ್ತೆ ಮೈನಸ್ ಅಲ್ವಾ ಇದು ಮೈನಸ್ ಅಲ್ವಾ. ಸೊ ಹಾಗೆ ಇಲ್ಲಿ ಚೇಂಜ್ ಇನ್ವೆಂಟರಿ 30,000 ಅಂತ ಹೇಳಿ ಬ್ರಾಕೆಟ್ ಹಾಕ್ಬೇಕಲ್ವಾ ಇದು ಹಾಕೊಂಡಿದ್ದೀನಿ ಮೈನಸ್ ಇದೆ ಮೈನಸ್ ಇದೆ 1 ಎಂಟ್ರಿ ಇಲ್ಲ ಆಗಿದೆ. ಸ್ಟಾಕ್ ಅಂದ್ರೆ ಇನ್ವೆಂಟರಿ ಅಲ್ವಾ ನಾನು ಆಗ ಹೇಳಿದೆ ವಾಟ್ ಎವರ್ ವಿ ಹ್ಯಾವ್ ರೈಟ್ ನೌ ನಮ್ಮ ಹತ್ರ ಏನಿದೆ ಅದು ಅಸೆಟ್ ಅಲ್ವಾ ನಮ್ಮ ಹತ್ರ ಏನಿದೆ ಅಸೆಟ್ಸ್ ಅದು ಎಲ್ಲಿ ಬರುತ್ತೆ ಅಸೆಟ್ಸ್ ಇದೆ ನೋಡಿ ಅಸೆಟ್ಸ್ ಅಲ್ಲಿ ಟ್ರೇಡ್ ರಿಸೀವ್ ಇದೆ ಇನ್ವೆಂಟರಿ ಅಂತ ಬರುತ್ತೆ ಇನ್ವೆಂಟರಿ ಏನೇಳಿ ಸ್ಟಾಕ್ ಅಲ್ವಾ ಕ್ಲೋಸಿಂಗ್ ಸ್ಟಾಕ್ ಇದೆ ಬರೋದು ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕು 50,000 ಡಬಲ್ ಎಂಟ್ರಿ ಆಯ್ತಾ ಆಯ್ತಾ ಡಬಲ್ ಎಂಟ್ರಿ ಇಲ್ಲೊಂದು ಎಂಟ್ರಿ ಡಬಲ್ ಎಂಟ್ರಿ. ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಏನಿದೆ ಫಿಕ್ಸ್ ಅಸೆಟ್ ಯಾವುದು ಲ್ಯಾಂಡ್ ಬಿಲ್ಡಿಂಗ್ ಅಲ್ವಾ ಮತ್ತೆ ಲ್ಯಾಂಡ್ ಬಿಲ್ಡಿಂಗ್ ಅಲ್ವಾ ಎಷ್ಟು ಪರ್ಸೆಂಟ್ ಅಂತ 10% ಲೆಸ್ ಮಾಡಿದ್ರೆ ಇದೆಷ್ಟಾಗುತ್ತೆ 10,000 ಎಷ್ಟಾಗ್ತು 90,000 ಆಯ್ತಲ್ವಾ ಹೌದಪ್ಪ 90,000 ಇದನ್ನ ಇದು 10% ಲೆಸ್ ಮಾಡಿದ್ರೆ 5,000 ಲೆಸ್ ಆಗುತ್ತೆ ಅಲ್ಲಿಗೆ 45,000
ಪ್ಲಸ್ 45 1 lakh 1 lakh 35,000. ಸ್ಪೇಸ್ ಇಲ್ಲ ಸೈಡ್ ಬರ್ಬೇಕು ನೀವು 135 ಅಂತ ಹೇಳಿ ಕರೆಕ್ಟಾಗೋಯ್ತು 135 10,000 ಇಲ್ಲಾಗಿದೆ ಇಲ್ಲ 5,000 ಆಗಿದೆ 1 ಬರುತ್ತೆ ಇಲ್ಲದೆ ಇಲ್ಲೇವಾ ಪ್ಲಾಂಟ್ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಎಷ್ಟು ಹೇಳಿ 1,35,000 ನೋಡ್ರಿ 10,100 ಆಗಿದೆ 5,000 100 ಆಗಿದೆ 100 ಇದಲ್ವಾ ಅದು ಡಬಲ್ ಎಂಟ್ರಿ ಆಗುತ್ತಲ್ವಾ ಎಲ್ಲ ಹೋಗ್ತೇನೆ ಎಲ್ಲ ಹೋಗುತ್ತೆ ಡಿಪ್ರಿಸಿಯೇಷನ್ ಅಮೌಂಟ್ ಎಲ್ಲ ಹೋಗುತ್ತೆ ರೇಟಿಂಗ್ ಇಲ್ವಾ ಇಲ್ಲಿ ಎಲ್ಲಿದೆ ಬರ್ಕೊಟ್ಟಿಲ್ವಾ ಇಲ್ಲ ಬರ್ತಲ್ವಾ ಅದು ಇಲ್ಲಿ ಡಿಪ್ರಿಸಿಯೇಷನ್ Amortization. ಫಿಕ್ಸ್ ಅಸೆಟ್ಸ್ ಅಲ್ವಾ ಎಷ್ಟಾಗಿದೆ ಟೋಟಲ್ 10,000 ಪ್ಲಸ್ 5,000 ಎಷ್ಟಾಗಿದೆ 15,000 ಆಗಿದೆ 100 ಡಬಲ್ ಆಯ್ತಲ್ವಾ ಇಲ್ಲೊಂದು 15,000 ಇಲ್ಲೊಂದು 15,000 50,000 ಆಯ್ತಲ್ವಾ ಇದು ಅರ್ಪಿತ ಹೌದಲ್ವ ಡಬಲ್ ಆಯ್ತಾ ಆನ್ಸರ್ ಮಾಡ್ತಾ ಇಲ್ಲ ಇಲ್ಲೂ 15 ಆಗಿದೆ ಇಲ್ಲೂ 15 ಆಗಿದೆ ಕರೆಕ್ಟ್ ಆಯ್ತು ನೆಕ್ಸ್ಟ್ ಇಂಟ್ಯಾನ್ಜಿಬಲ್ ಅಸೆಟ್ಸ್ ಬೈ 5% ಇಂಟ್ಯಾನ್ಜಿಬಲ್ ಅಸೆಟ್ಸ್ ಅಂದ್ರೆ ಯಾವುದು ಗೊತ್ತಿಲ್ಲಲ್ವಾ ಇದನ್ನು 5% ಲೆಸ್ ಮಾಡಿ 10,000 ಲೆಸ್ ಆಗುತ್ತೆ ಹೌದಾ ಅಲ್ಲಿಗೆ ಎಷ್ಟಾಗುತ್ತೆ 1,95,000 ಕರೆಕ್ಟ್ ಮಾಡಿದ್ರು ಸರಿ 1,90,000 ಕರೆಕ್ಟ್ ಆಯ್ತು ಇಲ್ಲಿ ಬರ್ಬೇಕಾದ್ರೆ ಡಿಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಅಲ್ವಾ ಇಂಟ್ಯಾನ್ಜಿಬಲ್ ಅಸೆಟ್ಸ್ ಎಷ್ಟಾಗುತ್ತೆ 10,000 ಅಲ್ವಾ ಇದು ಯಾಕೆ ಬರ್ತದೆ 2 ಲ್ಯಾಕಿಗೆ 5% ಅಲ್ವಾ 2 ಲ್ಯಾಕಿಗೆ 5% ಟೋಟಲ್ ಆಗಿ 25,000 ಆಯಿತು ಸೊ ಡಿಪ್ರಿಸಿಯೇಷನ್ ಅಮೌಂಟೈಸೇಷನ್ ಇದೆ ಬರ್ತಲ್ವಾ ಟೋಟಲ್ ಆಗಿ 25,000 ಕರೆಕ್ಟ್ ಆಯಿತು ನೆಕ್ಸ್ಟ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಅಲ್ವಾ ಡೆಟಾಕ್ಸ್ಗೆ 5% ಡೌಟ್ಫುಲ್ ಕೊಡೋಗುತ್ತೆ ಕಡಿಮೆ ಆಗ್ತದೆ ಡೆಟಾಕ್ಸ್ಗೆ ಸೊ ಡೆಟಾಕ್ಸ್ ಇದ್ದಾರೆ ಇದಲ್ವಾ ಸೊ 5% ಲೆಸ್ ಮಾಡೋಣ 5% ಅಂದ್ರೆ 4,000 ಆಗುತ್ತೆ ಕರೆಕ್ಟ್ ಆಯ್ತು ಅಲ್ಲಿ ಎಷ್ಟಾಯ್ತು 76,000 ಆಯ್ತಲ್ವಾ ಇದು 1 ಎಂಟ್ರಿ ಇಲ್ಲಿ ಮಾಡಿದೀವಿ ಮತ್ತೆ ನೋಡಿ ಹೋಗುತ್ತೆ 1 ಎಂಟ್ರಿ 4,000 ನಮ್ಮ ಇದು ಏನಪ್ಪ ಅಂತ 80,000 ಗೆ 5% 80K ಗೆ 5% ಅಂದ್ರೆ 4,000 ಅಲ್ವಾ 4,000 ಚೆಕ್ ಮಾಡ್ತಾ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ 4,000 ಲೆಸ್ ಆಗ್ತಲ್ವಾ 76,000 ಆಯ್ತು ಇದು ಬಿಯರ್ ಹಾಗೆ ಇದೆ ಈ 4,000 1 ಎಂಟ್ರಿ ತಗೊಂಡು ಎಲ್ಲ ಬೇಕು ಎಲ್ಲ ತಗೋಬೇಕಾ ಇದು 4,000 ಎಂಟ್ರಿ ಅಲ್ವಾ ಇದೆಲ್ಲ ಬರುತ್ತೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಬ್ಯಾಡ್ ಎಕ್ಸ್ ಬರುತ್ತೆ ಡಿಸ್ಕೌಂಟ್ ಅಮೌಂಟ್ ಎಲ್ಲ ಬರುತ್ತೆ ಯಾವ ಎಕ್ಸ್ಪೆನ್ಸ್ ಅದು ಅದರ್ ಎಕ್ಸ್ಪೆನ್ಸ್ ಅಲ್ವಾ ಎಷ್ಟು ಕಮ್ಮಿ ಮಾಡ್ತಾರೆ ಎಷ್ಟು ತರಿಸ್ತಾರೆ ಅಂತ ಅದರ್ ಹೇಳಿದೆ ಎಕ್ಸ್ಪೆನ್ಸ್ ನಾನು ಇಲ್ಲವಲ್ವಾ ಡೌಟ್ ಇದ್ರೆ ಇಲ್ಲ ಬರ್ತದೆ ನಿಮಗೆ ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ನಿಮಗೆ ಡೌಟ್ ಇದೆ ಬರ್ತದೋ ಅದರ್ ಎಕ್ಸ್ಪೆನ್ಸಸ್ ಡೌಟ್ ಬಂದ್ರೆ ಅದರ ಎಕ್ಸ್ಪೆನ್ಸ್ ಕೊಡ್ರಿ ಸೊ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಲ್ವಾ ಎಷ್ಟಿದೆ 4,000 ಡಬಲ್ ಎಂಟ್ರಿ ಆಯ್ತಾ ಮೊದಲದಲ್ವಾ ಈಗ ಏನು ಅಡ್ಜಸ್ಟ್ಮೆಂಟ್ ಎಲ್ಲ ಡಬಲ್ ಎಂಟ್ರಿ ಆಗಿದೆ ಈಗ ಟೋಟಲ್ ಕನ್ನಡ ಮಾಡ್ತೀನಿ ಯಾವ ಟೋಟಲ್ ಈಗ ಟ್ರೇಡ್ ರಿಸೀವಲ್ ಇದೆ ಅಲ್ವಾ ಟ್ರೇಡ್ ರಿಸೀವಲ್ ಇದೆಷ್ಟಾಗುತ್ತೆ 1,06,000 ಟ್ರೇಡ್ ರಿಸೀವಲ್ 1,06,000 ನೆಕ್ಸ್ಟ್ ಮತ್ತೆ ಯಾವ್ದಿದೆ ಅದರ ನೋಡೋದು ಟೋಟಲ್ ಕನ್ನಡ ಹೇಳಬೇಕು ಅದು ರಾಂಗ್ ಆಗ್ಬಿಡುತ್ತೆ ಕನ್ನಡ ಹೇಳಿದ್ರೆ 33,000. ಯಾವ್ದು ಅದರ್ ಎಕ್ಸ್ಪೆನ್ಸಸ್ 33,000 ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಗಿದೆ ಅಲ್ವಾ ಇದು ಪ್ಲಾಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಪೆನ್ಸ್ ಹೋಗಿದೆಯಾ ಅದು ಆಗಿದೆ ಇದು ಆಗಿದೆ ಅಲ್ವಾ
ಎಲ್ಲ ಪಾಸ್ ಆಗಿದಾರಲ್ಲ ಅಲ್ಲಿಗೆ ಯಾವ್ದು ಬಿಟ್ಟಿದ್ದೀರಾ ಅಲ್ಲಿ ಪಾಸ್ ಓಪನ್ ಮಾಡೋದು ಪಾಸ್ ಆಗಿದಾರಲ್ಲ ಎಲ್ಲರೂ ಈಗ ಫಸ್ಟ್ ರಿಪೋರ್ಟ್ ಮಾಡೋಣ ಯಾವುದು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ 4,02,000 ಆಯಿತು ಪ್ಲಸ್ ತಗೊಳ್ರಿ ಪ್ಲಸ್ ಮೈನಸ್ ಕ್ಯಾಲ್ಕುಲೇಟರಲ್ಲಿ ಪ್ಲಸ್ 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 ಹಾಗೆ ಪ್ಲಸ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ 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 ಎಷ್ಟಾಗುತ್ತೆ 1,23,000 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬೇಕಾದ್ರೆ ನಿಮಗೆ ಎ ಮೈನಸ್ ಬಿ ಮಾಡ್ತೀರಾ ಮಾಡಿ ಎ ಮೈನಸ್ ಬಿ 2,79,000 ಟ್ಯಾಕ್ಸ್ ಇದರಲ್ಲಿ ಇಲ್ವಲ್ಲ ಕ್ವಶನ್ ಟ್ಯಾಕ್ಸ್ ಕೊಟ್ಟಿಲ್ಲ 2,79,000 ಇದೆಲ್ಲಿ ಹೋಗುತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟ್ರಾನ್ಸ್ಫರ್ ಟು ರಿಸರ್ವ್ ಸರ್ಪ್ಲಸ್ ಗೊತ್ತಲ್ವಾ ರಿಸರ್ವ್ ಅಂದ್ರೆ ಆ ರಿಸರ್ವ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ವಾ ಬರ್ತಾ ಇದೆ ರಿಸರ್ವ್ ಇದೆ ನೋಡ್ರಿ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ವಾ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ 2,79,000 ಸೊ ಟೋಟಲ್ ಆಗಿದ್ರೆ 3,19,000 ಹೌದಲ್ವಾ 3,19,000 ಸೊ ಅದರ ಇಕ್ವಿಟಿ 3,19,000 ಈಗ ಆ್ಯಡ್ ಮಾಡಿ ಒಬ್ಬರು ಲೈವ್ ಇರ್ತಾರೋ ಹೊಸ ತಗೊಳ್ರಿ ಸರ್ ಅಸೆಟ್ಸ್ 2 ಲ್ಯಾಕ್ ಬರ್ತದೆ ಯಾಕಪ್ಪ ಇಲ್ಲೇ 4 ಲ್ಯಾಕ್ ಸಮಥಿಂಗ್ ಇದೆ ಸರ್ ಅಸೆಟ್ಸ್ ಇದು ಅಸೆಟ್ಸ್ ಆಗೋದು ಇಷ್ಟು total 8,29,000 8 ಲ್ಯಾಕ್ 29,000. ಈ ಟೋಟಲ್ so same 8 ಲ್ಯಾಕ್ 89,000 ಅನ್ಸ್ಟಾರ್ಟ್ ಆಯ್ತಾ ಏನು ಡೌಟ್ ಇದೆಯಾ